ನೀವ್ ಯಾವತ್ತಾದ್ರೂ ಈ ತರ ಮಟನ್ ಗೀ ರೋಸ್ಟ್ ನ ಟ್ರೈ ಮಾಡಿದ್ರ? ಟ್ರೈ ಮಾಡಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ದಿನ ಆದ್ಮೇಲೆ ಇವತ್ತು ನನ್ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಅಗೇನ್ ನನ್ ಡೈಲಿ ರೊಟೀನ್ ಸ್ಟಾರ್ಟ್ ಆಯ್ತು. ಅವಳು ಇಷ್ಟ ದಿನ ಯಾಕೆ ಸ್ಕೂಲಿಗೆ ಹೋಗಿಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅವಳು ಮಾಲೆ ಹಾಕೊಂಡಿರೋದ್ರಿಂದ ನಾನು ಅವಳನ್ನ ಸ್ಕೂಲಿಗೆ ಕಳ್ಸಿರ್ಲಿಲ್ಲ. ನಾನ್ ಕಳ್ಸಿಲ್ಲ ಅನ್ನೋದಕ್ಕಿಂತ ಅವಳೇ ಸ್ಕೂಲಿಗೆ ಹೋಗಿರ್ಲಿಲ್ಲ. ಅವಳಿಗೆ ಲಂಚ್ ಬಾಕ್ಸ್ ಅಂತ ಹೇಳಿ ಪಡ್ಡುನ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಗೆ ಅಥರ್ವನ್ಗೆ ಅಂತ ಹೇಳಿ ಈ ಓಟ್ಸ್ ನ ಮಾಡ್ತಾ ಇದ್ದೀನಿ. ಓಟ್ಸ್ ಗಂಜಿನ ಮಾಡೋದಕ್ಕೆ ಮೊದಲು ನಾನು ಕಡಾಯಿನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಓಟ್ಸ್ ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಆಮೇಲೆ ನೀರ್ ಹಾಕಿ ಕುದಿಯೋದಕ್ಕೆ ಇಡ್ತೀನಿ. ಒಂದ್ ಸೈಡ್ ಅಲ್ಲಿ ಓಟ್ಸ್ ಕುದಿತಾ ಇತ್ತು, ಹಾಗೆ ಇನ್ನೊಂದ್ ಸೈಡ್ ಅಲ್ಲಿ ನಾನು ಚಟ್ನಿನ ಪ್ರಿಪೇರ್ ಮಾಡಿದೆ. ಹಾಗೆ ಜೊತೆಗೆ ಪಡ್ಡು ಕೂಡ ಪ್ರಿಪೇರ್ ಮಾಡಿದೆ. ಇನ್ಮೇಲೆ ನನ್ನ ಪೇಜ್ ಅಲ್ಲಿ ಕೆಲವೊಂದಿಷ್ಟು ಲಂಚ್ ಬಾಕ್ಸ್ ರೆಸಿಪೀಸ್ ಹಾಗೆ ಜೊತೆಗೆ ಚಿಕ್ಕ ಮಕ್ಕಳಿಗೆ ಫುಡ್ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಕ್ಕಳಿಗೆ ಅಂದ್ರೆ ಇವಾಗ ನನ್ನ ಮಗನ್ಗೆ 8 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ 8 ಮಂತ್ ಅಬೋ ಬೇಬಿಗೆ ನಾವ್ ಏನೆಲ್ಲ ಫುಡ್ಸ್ ನ ಕೊಡ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ನನ್ನ ಚಾನಲ್ ನಲ್ಲಿ ಒಂದೊಂದೇ ಸಿಂಪಲ್ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತೀನಿ. ಪೇಜ್ ನ ಫಾಲೋ ಮಾಡ್ಕೊಂಡು ಅಪ್ಡೇಟ್ಸ್ ನ ನೋಡ್ತಾ ಇರಿ. ನನ್ ಮಗಳಿಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಅಂತೇಳಿ 2 ಡಿಶಸ್ ನ ಮಾಡಲ್ಲ. ಬೆಳಿಗ್ಗೆ ಏನ್ ಮಾಡಿರ್ತೀನಿ ಅದನ್ನೇ ಆಲ್ಮೋಸ್ಟ್ ಮಧ್ಯಾಹ್ನ ಲಂಚ್ ಬಾಕ್ಸ್ ಗೆ ಹಾಕಿ ಕಳಿಸ್ತೀನಿ. ಇವಾಗ ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಹಾಕೊಟ್ಟು ನಾನು ಇವಾಗ ಅಥರ್ವನ್ಗೆ ಓಟ್ಸ್ ಪಾರೇಜ್ ನ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಈ ಓಟ್ಸ್ ಪಾರೇಜ್ ನ ರೆಡಿ ಮಾಡಬಹುದು. ಮೊದಲು ನಾನು ಬನಾನಾನ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ತೀನಿ. ಇದಕ್ಕೆ ನಾವು ಕುದಿಸಿಟ್ಕೊಂಡಿರೋ ಓಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೊಂದಿಸ್ಕೊಂಡ್ರೆ ಆಗೋಯ್ತು. ಈ ಓಟ್ಸ್ ಪಾರೇಜ್ ರೆಡಿ ಆಗುತ್ತೆ. ಮಕ್ಕಳಿಗೆ ಓಟ್ಸ್ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇಬ್ರು ಆಟ ಆಡ್ತಾ ಇದ್ರು, ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಇವಾಗ ನೆಕ್ಸ್ಟ್ ನಾನು ದಿವ್ಯಾಗೆ ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲಿಗೆ ಕಳ್ಸೋದಕ್ಕೆ. ಸ್ಕೂಲ್ ಆಟೋ ಬೇಗ ಬರುತ್ತೆ ಅಂತ ಹೇಳಿ ಅವ್ರ ಪಪ್ಪಾನೇ ಅವಳಿಗೆ ಡೈಲಿ ಸ್ಕೂಲ್ಗೆ ಡ್ರಾಪ್ ಪಿಕ್ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಲಂಚ್ ಗೆ ಅಂತ ಹೇಳಿ ಇವತ್ತು ಮಟನ್ ಗೀ ರೋಸ್ಟ್ ನ ಮಾಡೋಣ ಅಂತ ಅನ್ಕೊಂಡು ಮಟನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ಮೊದ್ಲೊಂದು ಕುಕ್ಕರ್ ನಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಇದಕ್ಕೆ ನೀಟಾಗಿ ತೊಳೆದಿಟ್ಕೊಂಡಿರೋ ಮಟನ್ ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಮತ್ತೆ ಅರಿಶಿನ ಪೌಡರ್ ನ ಹಾಕೊಂಡು ವಿಸಿಲ್ ಕೂಗಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ 7 to 8 ವಿಸಿಲ್ಸ್ ನ ಕೂಗಿಸ್ಕೊಳ್ತಾ ಇದ್ದೀನಿ. ನೀವ್ ಎಷ್ಟು ವಿಸಿಲ್ ಕೂಗಿಸ್ಬೇಕು ಅನ್ನೋದು ಮಟನ್ ಮೇಲೆ ಡಿಪೆಂಡ್ ಇರ್ತೈತಿ. ಮತ್ತೆ ಇನ್ನೊಂದ್ ಸೈಡ್ ನಾನು ಇದಕ್ಕೆ ಹಾಕೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದ್ ಜಾರ್ ಅಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಟೊಮೊಟೊನ ಹಾಕೊಂಡು ನೀಟಾಗಿ ಫೈನ್ ಪೇಸ್ಟ್ ಆಗೋ ರೀತಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಗಾರ್ನಿಶ್ಗೆ ಅಂತ ಹೇಳಿ ನಾನು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಹಾಕೋದಕ್ಕೆ ಒಂದು ಆನಿಯನ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸಸ್ ಆಗಿ. ಇವಾಗ ನೆಕ್ಸ್ಟ್ ಒಂದು ಕಡಾಯಿನ ಕಾಯೋದಕ್ಕೆ ಇಟ್ಕೊಂಡು ಇದಕ್ಕೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋಬೇಕು. ಆಮೇಲೆ ಗೋಡಂಬಿನ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿನಲ್ಲಿ ಇದನ್ನ ಫ್ರೈ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ರೀತಿನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವ್ರು ನೋಡಿ ಮಟನ್ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋ ರೀತಿನಲ್ಲಿ ಫ್ರೈ ಆಗಿದ್ದಾದ್ಮೇಲೆ ನಾನು ಒಂದ್ ಅರ್ಧ ಈರುಳ್ಳಿ ಮಾತ್ರ ಸೈಡ್ ಗೆ ತೆಗೆದಿಟ್ಕೊಳ್ತೀನಿ ಗಾರ್ನಿಶ್ಗೋಸ್ಕರ. ಆಮೇಲೆ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲೆನ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೇನೆ ಮಟನ್ ಮಸಾಲಾ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ಕೊಂಡಿರೋ ಮಟನ್ ನ ಸೇರಿಸಿ ಚೆನ್ನಾಗಿ ಕುದಿಸಿದ್ರೆ ಮಟನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಗಾರ್ನಿಶ್ಗೋಸ್ಕರ ಫ್ರೈಡ್ ಆನಿಯನ್ ಮತ್ತೆ ನಾನು ಗೋಡಂಬಿನ ಸೇರಿಸ್ಕೊಳ್ತಾ